ರಾಷ್ಟ್ರಕವಿ ಕುವೆಂಪು ಅವರು ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆಯಲ್ಲಿ ತಮ್ಮ ಸ್ವಹಸ್ತಾಕ್ಷರದಲ್ಲಿ ಬರೆದಿರುವ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಬೌದ್ಧ ಉದ್ಯಾನ ಎಂಬ ಸಾಲಿನಲ್ಲಿ ಮೂಲ ಬೌದ್ಧ ಉದ್ಯಾನವನವನ್ನು ಕೈಬಿಟ್ಟಿರುವುದನ್ನು ಪುನರ್ ಸೇರ್ಪಡೆಗೊಳಿಸುವಂತೆ ಧಮ್ಮ ದೀವಿಗೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರು ಸರ್ಕಾರವನ್ನು ಒತ್ತಾಯ ಮಾಡಿದ್ದಾರೆ. ಒಂದು ವಿಚಾರವನ್ನ ಈ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರ ಕವಿಗಳಾಗಿರ್ತಕ್ಕಂಥ ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಕುವೆಂಪುರವರು ಒಂದು ನಾಡಗೀತೆಯನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತಕ್ಕಂಥ ನಾಡಗೀತೆಯನ್ನ ಈ ರಾಜ್ಯಕ್ಕೆ ಅರ್ಪಿಸಿದ್ದಾರೆ. ಅದರಲ್ಲಿ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಅದಾದ ನಂತರದ ಸಾಲಿಗೆಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಬೌದ್ಧ ಉದ್ಯಾನ ಅಂತ ಹೇಳಿ ಅವರು ಬರೆದಿರ್ತಕ್ಕಂಥದ್ದು. ಅವರ ಮೂಲ ಕೃತಿನಲ್ಲಿ ನಾಡಗೀತೆಯನ್ನ ಮಾಡುವಂತ ಸಂದರ್ಭದಲ್ಲಿ ಅದನ್ನ 1926ರಲ್ಲಿ ಅದನ್ನ ರಚನೆ ಮಾಡಿದ್ದಾರೆ. ಅದಾದ ನಂತರ ಕೊಳಲು ಕವನ ಸಂಕಲನದಲ್ಲೂ ಕೂಡ ಅದನ್ನ ಬೌದ್ಧ ಉದ್ಯಾನ ಅಂತಾನೆ ಬರೆದಿದ್ದಾರೆ. ಅದನ್ನ ತಮ್ಗೆಲ್ಲರೂ ಕೊಟ್ಟಿದೀವಿ ನಾವು ಈಗಾಗಲೇ. ಆ ಬೌದ್ಧ ಉದ್ಯಾನ ಅಂತ ಇದ್ದದ್ದನ್ನ ಜೈನರ ಉದ್ಯಾನ ಅಂತ ಹೇಳ್ಬಿಟ್ಟು ಅನಧಿಕೃತವಾಗಿ ಅದು ಸೇರ್ಪಡೆ ಆಗ್ತದೆ. ಆ ಜೈನರ ಉದ್ಯಾನ ಅಂತಕ್ಕಂಥದ್ದು ಅದ್ರಲ್ಲಿ ಇಲ್ಲ, ಅವ್ರು ಬರಲಿಲ್ಲ ಅದನ್ನ. ಕುವೆಂಪುರವರು ಸ್ವಹಸ್ತಾಕ್ಷರದಲ್ಲಿ ಅದನ್ನು ಬರೆದಿಲ್ಲ. ಆದ್ರೂ ಕೂಡ ಅದನ್ನ ಜೈನರ ಉದ್ಯಾನ ಅಂತ ಹೇಳಿ ಸೇರ್ಪಡೆ ಆಗಿದೆ. ನಾವು ಬೌದ್ಧ ಉದ್ಯಾನವನ್ನ ಸೇರ್ಪಡೆಗೊಳಿಸಬೇಕು ಅನ್ನೋದು ನಮ್ಮ ಧಮ್ಮದೇವಿಗೆ ಚಾರಿಟಬಲ್ ಟ್ರಸ್ಟ್ ನ ಒತ್ತಾಯ. ಯಾಕೆ ಅಂತಂದ್ರೆ ಈ ನೆಲದ ಭೌಗೋಳಿಕ ಪರಂಪರೆ ಇದೆಯಲ್ಲ, ಅದು ಬೌದ್ಧರಿಂದಲೇ ಆರಂಭ ಆಗುತ್ತೆ. ಆಮೇಲೆ ಈ ನೆಲಕ್ಕೆ ನಾವು ಈ ನೆಲದಲ್ಲಿ ಏನೇನನ್ನ ನಾವು ಶೌರ್ಯ ಸೂಚಕವಾದದ್ದು, ವೈಚಾರಿಕ ಚಿಂತನೆಯ ಸೂಚಕವಾದದ್ದು ಮತ್ತು ಅಧಿಕಾರ ಸೂಚಕವಾದದ್ದು ಎಲ್ಲವನ್ನ ಏನೇನ್ ತೆಗೆದುಕೊಂಡಿದೀವಿ ನಾವು ಎಲ್ಲವನ್ನು ಕೂಡ ಬುದ್ಧನಿಂದಲೇ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ಸಾಮ್ರಾಟ್ ಅಶೋಕನ ಚಕ್ರ ಇದೆಯಲ್ಲ, ಅಶೋಕ ಲಾಂಛನ ಇದೆಯಲ್ಲ, ಅಶೋಕ ಲಾಂಛನವನ್ನ ಸಾಮ್ರಾಟ್ ಅಶೋಕ ಅವರು ತೆಗೆದುಕೊಂಡಿರ್ತಕ್ಕಂಥದ್ದು ಧಮ್ಮ ಚಕ್ರವನ್ನ ಎಲ್ಲಿಂದ ಅಂತಂದ್ರೆ ಅದು ಬುದ್ಧ ಒಂದು ಧಮ್ಮ ಪಪ್ಪತ್ತನ ದಿನದಂದು ಧಮ್ಮ ಚಕ್ರವನ್ನ ಉರುಳಿ ಬಿಟ್ಟಿದ್ದಾರೆ. ಪ್ರಗತಿಯ ಸಂಕೇತವಾಗಿ ಅದನ್ನ ಉರುಳಿ ಬಿಟ್ಟಿದ್ದಾರೆ. ಅದಕ್ಕಾಗಿ ನಾವು ಬುದ್ಧನಿಂದ ಬಂದಿರ್ತಕ್ಕಂಥ ಸಾಮ್ರಾಟ್ ಅಶೋಕ ಚಕ್ರ ಅಂತ ನಾವೇನ್ ಕರಿತಾ ಇದ್ದೀವಿ, ನಮ್ಮ ರಾಷ್ಟ್ರ ಬಾವುಟದ ಲಾಂಛನದಲ್ಲಿ ಮಧ್ಯೆ ಅಳವಡಿಸಿದಲ್ಲ ಅಶೋಕ ಚಕ್ರ, ಅದು ಧಮ್ಮ ಚಕ್ರ. ಆ ಧಮ್ಮ ಚಕ್ರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ಸಾಮ್ರಾಟ್ ಅಶೋಕರಿಂದ, ಮತ್ತು ಅಶೋಕ ತೆಗೆದುಕೊಂಡಿರ್ತಕ್ಕಂಥದ್ದು ಗೌತಮ ಬುದ್ಧರಿಂದ. ಅದು ಈ ನೆಲದ ಭೌಗೋಳಿಕ ಪರಂಪರೆಯನ್ನ ಪ್ರತಿಬಿಂಬಿಸುತ್ತೆ. ಅದರ ಜೊತೆಗೆ ಏನು ನಾವು ಮೂರ್ತಲೆಯ ಸಿಂಹವನ್ನ ತೆಗೆದುಕೊಂಡಿದ್ದೀವಿ, ಅದು ಕೂಡ ಅಶೋಕ ಲಾಂಛನ ಏನ್ ತೆಗೆದುಕೊಂಡಿದ್ದೀವಿ ಅದು ಕೂಡ ಬೌದ್ಧರಿಂದಲೇ ಬಂದಿರ್ತಕ್ಕಂಥದ್ದು. ಮತ್ತೆ ನಾವು ಯಾವ ನೋಟಿನ ಮೇಲೆ ಪ್ರಿಂಟ್ ಮಾಡ್ತಕ್ಕಂಥದ್ದು ಅಶೋಕ ಚಕ್ರಗಳಿರ್ಬೋದು, ಅಶೋಕ ಲಾಂಛನಗಳಿರ್ಬೋದು, ಇವತ್ತು ಪೊಲೀಸರಿಗೆ ಕೊಡ್ತಕ್ಕಂತ ಯಾವುದೇ ಶೌರ್ಯ ಸೂಚಕವಾದಂತ ಅಶೋಕ ಚಕ್ರ ಇದಿಲ್ಲ, ಅದೆಲ್ಲವೂ ಕೂಡ ಬೌದ್ಧರಿಂದಲೇ ಬಂದದ್ದು. ಆ ಹಿನ್ನೆಲೆಯನ್ನ ಇಟ್ಕೊಂಡೇ ಕುವೆಂಪುರವರು ಬೌದ್ಧರ ಉದ್ಯಾನ ಅಂತಕ್ಕಂಥದ್ದನ್ನ ಬರೆದಿದ್ದಾರೆ. ಆದ್ರೆ ಇದು ಯಾವ ಚುನಾವಣೆಯಿಂದಲೋ ಅಥವಾ ಯಾವುದೋ ಕಾರಣದಿಂದ ಅಥವಾ ಮಧ್ಯೆ ಯಾರು ಸೇರಿಸಿದಾರೆ ಅಂತ ಗೊತ್ತಿಲ್ಲ, ಜೈನರ ಉದ್ಯಾನ ಅಂತಕ್ಕಂಥದ್ದು ಇಲ್ವೇ ಇಲ್ಲ ಅದರಲ್ಲಿ. ಅವರ ಮೂಲ ಕೃತಿನಲ್ಲಿ ಆ ಬೌದ್ಧರ ಉದ್ಯಾನ ಅನ್ನೋದನ್ನ ಜೈನರ ಉದ್ಯಾನ ಮಾಡಿರ್ತಾರೆ. ಅದಾದ ನಂತರ ಚನ್ನವೀರ ಕಣಿಯವರ ನೇತೃತ್ವದಲ್ಲಿ ಮತ್ತು ಡಿ ಗುಂಡಪ್ಪ ಅವರ ನೇತೃತ್ವದಲ್ಲಿ ಅನೇಕ ಸಮಿತಿಗಳು ಇದನ್ನ ಪರಾಮರ್ಶೆ ಮಾಡೋದಕ್ಕೆ ಮಾಡಿದ್ದಾರೆ. ಆದ್ರೂ ಕೂಡ ಪರಾಮರ್ಶೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಅದನ್ನ ಅಮೂಲಾಗ್ರವಾದಂತ ಬದಲಾವಣೆ ತರಬೇಕಾಗಿತ್ತು. ಅವ್ರು ಏನ್ ಬರೆದಿದ್ದಾರೆ ಕುವೆಂಪು ಅವರು ಅದನ್ನೇ ಇಡಬೇಕಾಗಿತ್ತು. ಆದ್ರೆ ಅದು ಕೂಡ ಇದಾಗಿಲ್ಲ. ಆದ್ರಿಂದ ಈಗ 100 ವರ್ಷ ತುಂಬಿದೆ. ಈಗ ಪ್ರೆಸೆಂಟ್ 100 ವರ್ಷ ಆಗಿದೆ ನಾಡಗೀತೆಗೆ. ಈ ನಾಡಗೀತೆಗೆ 100 ವರ್ಷ ಆಗಿರ್ತಕ್ಕಂತ ಹಿನ್ನೆಲೆಯಲ್ಲಿ ಏನು ಈ ನೆಲದ ಪರಂಪರೆ ಇದೆ, ಮೂಲ ಭೌಗೋಳಿಕ ಹಿನ್ನೆಲೆ ಇದೆ, ಮತ್ತು ಈ ಜನಜೀವನದ ಒಂದು ಈ ನಮ್ಮ ಪ್ರತೀಕ ಇದೆ, ಆ ಪ್ರತೀಕವಾಗಿರ್ತಕ್ಕಂಥ ಬೌದ್ಧರ ಉದ್ಯಾನ ಅಂತಕ್ಕಂಥ ಪದವನ್ನ ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಈ ಭರತಖಂಡಕ್ಕೆ ಅತಿ ಹೆಚ್ಚು ಮಾನ್ಯತೆ ದೊರಕಿರೋದು ಯಾರಿಂದ ಅಂತಂದ್ರೆ ಸಾಮ್ರಾಟ್ ಅಶೋಕ ಮತ್ತು ಗೌತಮ ಬುದ್ಧರಿಂದಲೇ ಈ ಭರತಖಂಡಕ್ಕೆ ಬಹಳ ಮಾನ್ಯತೆ ದೊರಕಿರ್ತಕ್ಕಂಥದ್ದು. ಅವ್ರು ಇಲ್ಲದೆ ಇರತಕ್ಕಂತ ಒಂದು ಅವರ ಅನುಪಸ್ಥಿತಿಯನ್ನ ಯಾವುದೇ ಚರಿತ್ರೆಯಲ್ಲಿ ಊಹೆ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಗೌತಮ ಬುದ್ಧ ಮತ್ತು ಸಾಮ್ರಾಟ್ ಅಶೋಕ ಇದರಲ್ಲಿ ಈ ಭೂಮಂಡಲದ ಮೇಲೆ ಬಹಳ ಮೇರು ವ್ಯಕ್ತಿತ್ವ ಅವೆರಡು ಕೂಡ ಅಳಿಸಲಾಗದ ಚರಿತ್ರೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥವ್ರು. ಸೊ ಗೌತಮ ಬುದ್ಧ ಮತ್ತು ಸಾಮ್ರಾಟ್ ಅಶೋಕ ಅವ್ರು ಇಲ್ಲದೆ ಇರ್ತಕ್ಕಂಥ ಇದಿದೆಯಲ್ಲ ಅದನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ಕಳಹೀನ ಆಗುತ್ತೆ ಈ ಭಾರತದ ಚರಿತ್ರೆ.
ಸೊ ಈ ಭಾರತದ ಚರಿತ್ರೆ ಕಳಾಹೀನ ಆಗ್ತಕ್ಕಂಥದ್ದು ಗೌತಮ ಬುದ್ಧ ಮತ್ತು ಸಾಮ್ರಾಟ್ ಅಶೋಕ ಇಲ್ಲ ಅಂತಂದ್ರೆ, ಹಾಗಾಗಿ ಬೌದ್ಧರ ಉದ್ಯಾನ ಅಂತಕ್ಕಂಥದ್ದನ್ನ ಸೇರ್ಪಡೆ ಮಾಡ್ಲೇಬೇಕು. ಅದಕ್ಕೆ ಅದನ್ನ ಏನ್ ಮೂಲ ಅದೇನ್ ಸೇರ್ಪಡೆ ಹೊಸದಾಗಿ ಸೇರ್ಪಡೆ ಮಾಡ್ಬೇಕಾದದ್ದೇನಿಲ್ಲ. ಮೂಲ ಕುವೆಂಪುರವರು ಏನು ಬರೆದಿದ್ದಾರೆ ಅದನ್ನ ನಾಡಗೀತೆನಲ್ಲಿ ಅಳವಡಿಸಬೇಕು. ಇಲ್ಲ ಅಂತಂದ್ರೆ ನಾಡಗೀತೆಗೆ ಗೌರವ ಬರದೇ ಇದ್ದಂಗ ಆಗುತ್ತೆ. ಯಾಕಂತಂದ್ರೆ ಈಗ ಒಂದು ವರ್ಗದವರ ಹೆಸರನ್ನ ಅವ್ರು ಕೈ ಬಿಟ್ಟಿದ್ದಾರೆ ಅಂತಂದ್ರೆ, ಒಂದು ಸಮೂಹದ ಒಂದು ಆಚರಣೆಯನ್ನೇ ಕೈ ಬಿಟ್ಟಿದ್ದಾರೆ ಅಂತಂದ್ರೆ, ಆ ಜನ ಅದಕ್ಕೆ ಗೌರವ ಕೊಡೋ ಪ್ರಶ್ನೆ ಕೊಡಲ್ಲ. ಆದ್ರಿಂದ ನಾಡಗೀತೆಗೆ ಗೌರವ ಬರಬೇಕು ಅಂತಂದ್ರೆ ಬೌದ್ಧ ಉದ್ಯಾನ ಅಂತ ಏನು ಗೌತಮ ಬುದ್ಧರು ಕುವೆಂಪುರವರು ಬರೆದಿದ್ದಾರೆ ಅದನ್ನ ಹಾಕ್ಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಸುದ್ದಿಗೋಷ್ಠಿಯಲ್ಲಿ ತಮ್ಮದಿವಿಗೆ ಟ್ರಸ್ಟಿನ ಪದಾಧಿಕಾರಿಗಳಾದ ಶಿವರಾಜು, ಲಿಂಗರಾಜು, ಮುತ್ತುರಾಜು ಮತ್ತು ಶಿವಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು.